ನಾನ್ ಶರ್ಮಿತಾ ಶೆಟ್ಟಿ. ಬಿಜೆಪಿ ಪರವಾಗಿ ನಟ ಕಿಚ್ಚ ಸುದೀಪ್ ಎರಡನೇ ದಿನವೂ ಕೂಡ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ವಿಜಯನಗರದ ಕೂಡ್ಲಿಗಿ ಹಾಗೇನೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಪ್ರಚಾರದ ಬಳಿಕ ಹಿರೇಕೆರೂರಿನಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ರು. ಹಿರೇಕೆರೂರು ಬಿಜೆಪಿ ಅಭ್ಯರ್ಥಿ ಬಿಸಿ ಪಾಟೀಲ್ ಪರವಾಗಿ ಕಿಚ್ಚ ರೋಡ್ ಶೋ ಅನ್ನ ಮಾಡಿದ್ರು. ಈ ವೇಳೆ ಕಿಚ್ಚ ಕಿಚ್ಚ ಅಂತ ಹೇಳಿ ಅಭಿಮಾನಿಗಳು ಜೈಕಾರವನ್ನ ಹಾಕಿದ್ದಾರೆ. ಸುದೀಪ್ ಭಾವಚಿತ್ರದ ಬಾವುಟವನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕಿಚ್ಚ ಸುದೀಪ್ ಅಖಾಡಕ್ಕಿಳಿದಿದ್ದಾರೆ. ನಿನ್ನೆಯಿಂದ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವತ್ತು ರಾಣೆಬೆನ್ನೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಅರುಣ್ ಪೂಜಾರ್ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಿದ್ರು. ಅಲ್ಲೂ ಅಷ್ಟೇ, ರಾಣೆಬೆನ್ನೂರಿನಲ್ಲೂ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು. ಕಿಚ್ಚ ಕಿಚ್ಚ ಅಂತ ಅಲ್ಲಿ ಘೋಷಣೆಗಳನ್ನ ಕೂಗಿದ್ರು. ಪೊಲೀಸರು ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯ್ತು ಫ್ಯಾನ್ಸ್ನ. ಇನ್ನು ರಾಣೆಬೆನ್ನೂರಲ್ಲಿ ಸುದೀಪ್ ಜೊತೆ ನಮ್ಮ ಪ್ರತಿನಿಧಿ ಸತೀಶ್ ಕಿರು ಸಂದರ್ಶನ ಮಾಡಿದ್ದಾರೆ, ನೋಡೋಣ. ಅವರು ಭರ್ಜರಿ ಪ್ರಚಾರ ರೋಡ್ ಶೋ ಮಾಡ್ತಿದ್ದಾರೆ. ನನ್ನ ಜೊತೆ ಸುದೀಪ್ ಅವರು ಇದ್ದಾರೆ. ಸರ್ ನಿನ್ನೆಯಿಂದ ಅದ್ಭುತವಾದಂತ ಒಂದು ರೋಡ್ ಶೋ ಮಾಡ್ತಾ ಇದ್ದೀರಾ. ಈ ಜನಗಳ ಪ್ರೀತಿ ಏನ್ ಹೇಳ್ತೀರಾ ಸರ್? ಪ್ರೀತಿಗೆ ಏನ್ ಹೇಳಕ್ಕಾಗತ್ತೆ, ಪ್ರೀತಿ ಕೊಡೋದು ಅಷ್ಟೇನೆ. ಇದು ಆಸ್ತಿ ಸರ್. ಇದು ನಾವು ಈ ಪ್ರಚಾರಕ್ಕೆ ಇಳಿದಿದ್ದೇವೆ ಅಂದ್ರೆ ಬರೀ ಪಾಪ್ಯುಲರ್ ಅನ್ಕೊಂಡ್ಬಿಡಿ. ನಮ್ಮ ಜನಗಳ ಸಂಪಾದನೆ ಬಂದಿರೋದು ಈ ಪ್ರೀತಿಗೆ ನಾವು ಸದಾ ಚಾರಣಿ. ನಿಮ್ಮ ಪ್ರೀತಿಗೂ ಚಾರಣಿ. ಎಲ್ಲ ನಮ್ಮ ಲೋಕಲ್ ಮಾಧ್ಯಮದವರು ಕೂಡ ನಾನು ಹೋದಲ್ಲೆಲ್ಲ ಬರ್ತಾ ಇದ್ರಿ. ನಿಜವಾಗ್ಲೂ ಖುಷಿ ಇದೆ, ತುಂಬಾ ಪ್ರೀತಿ ಇದೆ ನನಗೆ ನಿಮ್ಮ ಮೇಲೆ. ನಿನ್ನೆಯಿಂದ ಒಂದು 7-8 ರೋಡ್ ಶೋ ಮಾಡಿದ್ದೀರಾ ಸರ್. ಅದ್ಭುತವಾದ ಒಂದು ಜನಸಾಗರ. ಈ ಪ್ರಚಾರ, ಈ ರೋಡ್ ಶೋ ನೀವು ಪ್ರಚಾರ ಮಾಡ್ತಿರುವಂತ, ನೀವ್ ಹೇಳಿದಿರಿ ವ್ಯಕ್ತಿಪರ ಪ್ರಚಾರ ಮಾಡ್ತಾರೆ. ಆ ವ್ಯಕ್ತಿಗಳಿಗೆ ಯಾವ ರೀತಿ ಪ್ಲಸ್ ಆಗಬಹುದು? ಇವಾಗ ಇಲ್ಲೇ ಬಂದಿರೋ ಅರುಣ್ ಕುಮಾರ್ ರೆಡ್ಡಿ ಅವರು ಆಕ್ಚುಲಿ ವಿಪರೀತ ಕೆಲಸ ಮಾಡಿದ್ದಾರೆ. ಅವ್ರದೇ ಆದಂತ ಸ್ವಂತಕ್ಕೆ ದುಡ್ಡಲ್ಲಿ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಒಂದು 15ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರ ದುಡ್ಡಲ್ಲಿ ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಖುಷಿ ಆಗತ್ತೆ ಇಂಥದ್ದೆಲ್ಲ ಮಾಡಿದಾಗ. ಜನ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಏನ್ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಖುಷಿ ಇದೆ. ಬಿಸಿ ಪಾಟೀಲ್ ಅವ್ರ ಪರ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹುಬ್ಳಿ ಧಾರವಾಡ ಕ್ಷೇತ್ರ ಮತ್ತು ಅಥಣಿಗೂ ಸುದೀಪ್ ಅವರು ಹೋಗ್ತಾರೆ ರೋಡ್ ಶೋಗೆ ಅನ್ನುವಂತ ವಿಚಾರ ಇದೆ ಸರ್. ಸುಮಾರು ಕಡೆ ಹೋಗೋದಿದೆ ಸರ್, ಈ ಬಿಟ್ರೆ ನೀವು. ಇದಿಷ್ಟು ಕಿಚ್ಚ ಸುದೀಪ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ರಾಣಿಬೆನ್ನೂರು. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಗೆಲ್ಲಿಸೋಕೆ ಶ್ರೀಗಳು ಅಖಾಡಕ್ಕಿಳಿದಿದ್ದಾರೆ. ಶಿಗ್ಗಾವಿಯಲ್ಲಿ ದೊಡ್ಡ ಸಮುದಾಯದ ಶ್ರೀಗಳೇ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಶಿಗ್ಗಾವಿಯ 10 ಹಳ್ಳಿಗಳಲ್ಲಿ ಸಿಎಂ ಪರವಾಗಿ ಗುಪ್ತ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಸ್ವಾಮೀಜಿಗಳು ಎಸ್ಟಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ದೆ ಬಿಜೆಪಿ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು. ಹಾಗಾಗಿ ಬಿಜೆಪಿಗೆ ಮತವನ್ನ ಹಾಕುವಂತೆ ಪ್ರಸನ್ನಾನಂದಪುರಿ ಶ್ರೀಗಳು ಮತದಾರರ ಬಳಿಯಲ್ಲಿ ತಮ್ಮ ಸಮುದಾಯದ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಹಾವೇರಿಯಲ್ಲಿ ಬಿಜೆಪಿ ಪರವಾಗಿ ಕಿಚ್ಚ ಸುದೀಪ್ ಮತಬೇಟೆಯಲ್ಲಿ ನಿರತರಾಗಿದ್ರೆ, ಇನ್ನೊಂದು ಕಡೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳಿಂದ ಮತಬೇಟೆಯನ್ನ ನಡೆಸ್ತಾ ಇದೆ ಬಿಜೆಪಿ. ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮೀಸಲಾತಿ ಅಸ್ತ್ರವನ್ನ ಏನ್ ಪ್ರಯೋಗ ಮಾಡಿತ್ತು ಎಲೆಕ್ಷನ್ಗೂ ಮುಂಚಿತವಾಗಿ ಸರ್ಕಾರ, ಅದರ ಸದ್ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಅದನ್ನ ಮತಗಳಾಗಿ ಪರಿವರ್ತನೆ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಪ್ರಮುಖ ಸಮುದಾಯದ ಶ್ರೀಗಳು ಗುಪ್ತವಾಗಿ ಈಗ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೋಡಿ, ನಮಗೆ ಮೀಸಲಾತಿ ಸಿಗಬೇಕು ನಮ್ಮ ಸಮುದಾಯಕ್ಕೆ ಅಂತಂದ್ರೆ ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣ, ಬಸವರಾಜ ಬೊಮ್ಮಾಯಿ ಅವರು ಕಾರಣ. ಹಾಗಾಗಿ ಅವರನ್ನ ಗೆಲ್ಲಿಸ್ಕೊಂಡು ಬನ್ನಿ ಮತ್ತೆ ಅಂತ ಹೇಳಿ ಸ್ವಾಮೀಜಿಗಳೇ, ಇಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳೇ ಅಲ್ಲಿ ಮತದಾರರ ಬಳಿಯಲ್ಲಿ ಗುಪ್ತವಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಋಣ ತೀರಿಸಬೇಕಲ್ಲ, ನಾವು ವಾಲ್ಮೀಕಿ ಸಮುದಾಯದ ಋಣ ತೀರಿಸಬೇಕು ಅಂತಂದ್ರೆ ಈಗ ನಾವು ಅವರಿಗೆ ಮತ್ತೆ ಮತವನ್ನ ಹಾಕಬೇಕು, ಗೆಲ್ಲಿಸ್ಕೊಂಡು ಬರಬೇಕು. ಇನ್ನು ಶಿಗ್ಗಾವಿಯಲ್ಲಿ ಹಂಗ್ ನೋಡೋಕೋದ್ರೆ 15ರಿಂದ 18 ಸಾವಿರ ವಾಲ್ಮೀಕಿ ಮತಗಳಿವೆ. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 1.5 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾತಿ ಆಗಿದೆ. ಟೆಂಡರ್ ಕೂಡ ಆಗಿದೆ. ಚುನಾವಣೆ ಆದ್ಮೇಲೆ ಇರುವ ಜಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಪ್ಗ್ರೇಡೇಷನ್ ಮಾಡಿ ನಾವು ಕಟ್ತಾ ಇದ್ದೇವೆ. ಬಂಧುಗಳೇ, ಮತ್ತು ಸಮುದಾಯ ಭವನ ಎಲ್ಲಾ ಸಮಾಜದ ಸಮುದಾಯಗಳನ್ನು ಮಾಡಿದ್ದೇವೆ. ದೊಡ್ಡ ಪಟ್ಟಿ ಇದೆ, ನಾನು ಓದಕ್ಕೆ ಹೋಗೋದಿಲ್ಲ. ಬಸವೇಶ್ವರ ಸಮುದಾಯ ಭವನ, ಶಾಂತಿನಾಥ, ಚಕ್ರವರ್ತಿ, ತ್ಯಾಗಿ ಭವನ ಮತ್ತು ತುಳಸಿ, ಹಳ್ಳಕ್ಕೆರೆ ನೀರುಗುಡ್ಡ ರಸ್ತೆ, ಮರ್ಕಮ್ಮ ಸಭಾಭವನ, ಮನೆ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಿ ಮಂಜೂರಾತಿ ಕಾಮಗಾರಿ ಪ್ರಾರಂಭ ಆಗಿದೆ. ಬಂಧುಗಳೇ, ಇನ್ನ 7-8 ತಿಂಗಳ ಒಳಗಡೆ ತುಳಸಿಯಲ್ಲಿ ಮನೆ ಮನೆಗೆ ನೀರು ಕೊಡುವಂತಹ ವ್ಯವಸ್ಥೆ ಖಂಡಿತವಾಗೂ ಆಗ್ತದೆ ಅನ್ನುವಂತ ಮಾತನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನೆಲ್ಲ ಕೆಲಸ ಮಾಡಿದೇವಿ ಪಟ್ಟಿಯನ್ನು ಮಾಡಿ ನಾವು ಕೊಟ್ಟಿದ್ದೇವೆ. ಮುಂದೆ ಆಗ್ಬೇಕನ್ನೋದನ್ನು ಕೂಡ ನನ್ನ ಕಡೆ ಇದೆ. ಮುಂದೆ ಆಗ್ಬೇಕನ್ನೋದು ಕೂಡ ನನ್ನ ಕಡೆ ಇದೆ. ಅದನ್ನ 1 ವರ್ಷದೊಳಗಡೆ ನಾವು ಪೂರ್ತಿ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಗನವಾಡಿ ಕಟ್ಟಡ, ನಿಮ್ಮ ಸೊಸೈಟಿಗೆ, ನಾಡು ಕಚೇರಿ,
ಆಮೇಲೆ ರಸ್ತೆಗಳು, ಚೆಕ್ ಡ್ಯಾಮ್, ಕಾಂಕ್ರೀಟ್ ರಸ್ತೆ, ಆಮೇಲೆ ತಗನೂರು ಜುನ್ಸಿ ರಸ್ತೆ ಮಧ್ಯೆ ಸೇತುವೆ, ಹಾಲಪ್ಪನ ಚೌಳದ ಹತ್ತಿರದ ಚೆಕ್ ಡ್ಯಾಮ್, ದುರ್ಗಾದೇವಿ ಮಶಮ್ಮದೇವಿ ಸಭಾಭವನ, ಕಾಂಕ್ರೀಟ್ ರಸ್ತೆ, ಅಂಬೇಡ್ಕರ್ ಸಭಾಭವನ, ರಾಮಲಿಂಗೇಶ್ವರ ಕೆರೆ ಸುಧಾರಣೆ ಮತ್ತು ಮನೆ ಮನೆಗೆ ಗಂಗೆ, ಸರ್ಕಾರಿ ಹಿರಿಯ ಕಾರ್ಯಕ್ರಮ ಶಾಲೆಗಳ ದುರಸ್ತಿ, ಹೀಗೆ ಹಲವಾರು ಕೆಲಸಗಳಿಗಾಗಲೇ ಆಗಿದೆ. ಇನ್ನ ಕೆಲವು ಮೂಲಭೂತವಾಗಿ ಆಗಬೇಕಾಗಿದೆ. ಅವನ್ನು ಕೂಡ ಯಾಕಂದ್ರೆ ಇದು ಪ್ರಗತಿ ಅನ್ನೋದು ನಿರಂತರವಾಗಿ ನಡೆಯುವಂತ ಚಕ್ರ. ಜನಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಬೇಡಿಕೆ ಹೆಚ್ಚಾಗುತ್ತೆ. ಕೆಲಸವನ್ನ ಮಾಡಬೇಕು, ದನಿ ಹರಿಯದೆ ಕೆಲಸ ಮಾಡಿರಬೇಕು. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ತಾಲೂಕಿನ ಅಭಿವೃದ್ಧಿಗೆ ದನಿ ಹರಿಯದೆ ನಾನು ಕೆಲಸವನ್ನ ಮಾಡಿದ್ದೇನೆ, ಮುಂದೆ ಕೂಡ ಮಾಡ್ತೇನೆ. ಹಿಂದಿನ 3 ಅವಧಿಯಲ್ಲಿ ಏನಾಗಿದೆ ಅದ್ರ 2 ಪಟ್ಟು ಈ ಅವಧಿಯಲ್ಲಿ ನಾನು ಮಾಡಿಕೊಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಯುವಕರು, ಎಲ್ಲ ಸಮುದಾಯದವರು ಒಕ್ಕಟ್ಟಾಗಿ ಒಂದಾಗಿ ಈ ಬಾರಿ ಕಳೆದ ಬಾರಿಗಿಂತ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಬೇಕು. ಮತ್ತು ನಾನು ಇಡೀ ರಾಜ್ಯದಲ್ಲಿ ಸುತ್ತಿದ್ರಿಂದ 100ಕ್ಕೆ 100 ಶತಸಿದ್ಧ ಈ ಬಾರಿ ಮತ್ತೆ ಬಿಜೆಪಿ ಸರ್ಕಾರ ಬರ್ತದೆ. ನಾವು ಜನಪರ ಜನಕಲ್ಯಾಣ ಸರ್ಕಾರವನ್ನು ಕೊಡ್ತೇವೆ. ನವ ಭಾರತದಿಂದ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣವನ್ನು ಮಾಡ್ತೇವೆ. ಅದರಲ್ಲಿ ಶಿಗ್ಗಾಂವ್ ತಾಲೂಕು ಬಹಳ ಪ್ರಮುಖವಾಗಿದೆ. ಇಡೀ ರಾಜ್ಯ ನೋಡ್ತಾ ಇದೆ ಶಿಗ್ಗಾಂವ್ ತಾಲೂಕನ್ನ ಮುಖ್ಯಮಂತ್ರಿ ಕ್ಷೇತ್ರ ಅಂತ. ನಾನು ಬೇರೆ ಇಡೀ 2024ರಲ್ಲಿ ಕನಿಷ್ಠ 130 ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ. ನೀವೇ ಪ್ರತಿಯೊಬ್ಬರು ಬಸವರಾಜ ಬೊಮ್ಮಾಯಿ ಅಂತ ತಿಳ್ಕೊಂಡು ನಾವು ಮಾಡಿರುವಂತಹ ಕೆಲಸವನ್ನ, ಕೇಂದ್ರ ರಾಜ್ಯ ಸರ್ಕಾರ ಮಾಡಿರೋ ಕೆಲಸವನ್ನ ಮನದಟ್ಟು ಮಾಡಿಕೊಟ್ಟು ಕಳೆದ ಬಾರಿಗಿಂತ ಹೆಚ್ಚು ಅಧಿಕ ಮತಗಳಿಂದ ಆಯ್ಕೆ ಮಾಡಬೇಕಾಗಿ ಕಳಕಳಿ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ. ನರೇಂದ್ರ ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ, ನೋಡಿದ್ರೆ ಚೆನ್ನಾಗಿರುತ್ತೆ, ಮುಟ್ಟಿದ್ರೆ ವಿಷ ಏನು ಅಂತ ಗೊತ್ತಾಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿವಾದಿತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಡುವಾಗ ಜವಾಬ್ದಾರಿತ ಸ್ಥಾನದಲ್ಲಿರೋರು ನೋಡಬೇಕಾಗುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಅಂದ್ರೆ 2019 ಲೋಕಸಭೆ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರಕ್ಕೆ ಬಂದ ಕೋಲಾರದಲ್ಲಿ ಮೋದಿ ಅನ್ನೋ ಸರ್ನೇಮ್ ಬಗ್ಗೆ ಟೀಕೆ ಮಾಡೋಕೆ ಹೋಗಿ ಬಳಸಿದಂತ ಪದಗಳಿಂದ ಕಾನೂನು ರೀತಿಯಲ್ಲಿ ಏನೆಲ್ಲ ಫೇಸ್ ಮಾಡಬೇಕಾಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅಂತಂದ್ರೆ ವಿಷದ ಹಾವಿದ್ದಂಗೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಬಿಜೆಪಿ ಅವರು, ಅದರಲ್ಲೂ ನರೇಂದ್ರ ಮೋದಿ ಅವರು ಮತ್ತೆ ಇಲ್ಲಿ ರ್ಯಾಲಿಗಳನ್ನ ಮಾಡಕ್ ಬರ್ತಾರಲ್ಲ ಕರ್ನಾಟಕದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಾಕಷ್ಟು ಬಾರಿ ಟಾರ್ಗೆಟ್ ಮಾಡಿ ಅವರು ಮಾತನಾಡಿದ್ದಿದೆ. ಸೊ ಈಗ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಗೆ ಯಾವ ತರ ಬಿಜೆಪಿ ಅವರು, ಅದರಲ್ಲೂ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನರೇಂದ್ರ ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ, ನೋಡಿದ್ರೆ ಚೆನ್ನಾಗಿರುತ್ತೆ, ಮುಟ್ಟಿದ್ರೆ ವಿಷ ಏನು ಅಂತ ಗೊತ್ತಾಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಇನ್ನು ರಾಹುಲ್ ಗಾಂಧಿ ಎಕ್ಸಾಂಪಲ್ ಕೊಡ್ತಾ ಇದೆ. 2019ರಲ್ಲಿ ಕೋಲಾರದಲ್ಲಿ ಮೋದಿ ಸರ್ನೇಮ್ ಬಗ್ಗೆ ಮಾತಾಡುವಾಗ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ಕಾನೂನಾತ್ಮಕವಾಗಿ ಏನೆಲ್ಲ ಫೇಸ್ ಮಾಡಿದ್ರು ಅಂತ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಕಾಂಟೆಂಟ್ ಏನಿತ್ತು ಆ ಸ್ಪೀಚ್ ಅಲ್ಲಿ, ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ ಅಂತ ಹೇಳಿದಾರಲ್ಲ? ಹೌದು ಶರ್ಮಿತಾ, ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಒಂದು ಕೆ.ಎಸ್. ಪಾಟೀಲ್ ಅವರ ಒಂದು ಪರವಾಗಿ ಒಂದು ಪ್ರಚಾರ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಭಾಷಣ ಮಾಡುವ ವೇಳೆಯಲ್ಲಿ ಕೆಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಭಾಷಣದಲ್ಲಿ ವಿಷದ ಹಾವು ಇದ್ದಂಗೆ ಅಂತ ಹೇಳಿ ಮೋದಿ ಅವರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಆಗ ವಿಷದ ಹಾವು ಒಂದು ಮುಟ್ಟಿದ್ರೆ ನೆಕ್ಕಿದ್ರೆ ಸಾಕು ಸತ್ತು ಹೋಗ್ತಾರೆ ಅನ್ನುವಂತ ಮಾತುವನ್ನ ಹೇಳ್ತಾರೆ. ಯಾಕಂದ್ರೆ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಹೋಗ್ತಾರೆ ಅಲ್ಲಿ. ಯಾಕಂದ್ರೆ ಅದು ಅಷ್ಟೇ ಅಲ್ಲ, ಇವರು ಒಂದು ಸುಳ್ಳಿನ ಸರ್ದಾರರು ಹೇಗೆ ಹೀಗೆ ಅಂತ ವ್ಯಂಗ್ಯವಾಗಿ ಕೂಡ ಮಾತಾಡ್ಕೊತಾ ಹೋಗ್ತಾರೆ. ಯಾಕಂದ್ರೆ ಒಬ್ಬ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಒಂದು ವಿಷಯದ ಹಾವು ಇದ್ದಂತೆ ಅನ್ನೋ ಮಾತು ಕೂಡ ಸಾಕಷ್ಟು ಚರ್ಚೆಗೆ ಈಗ ಗ್ರಾಸವಾಗಿರುವಂತದ್ದು. ಜೊತೆಗೆ ತದನಂತರ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಮಾಧ್ಯಮದವರು ಪ್ರಶ್ನೆಗೆ ಹೇಳಿದಾಗ ನಾನು ಆ ರೀತಿ ಹೇಳಿಲ್ಲ, ಬಿಜೆಪಿ ಒಂದು ವಿಷಯದ ಹಾವು ಇದ್ದಂತೆ ಅಂತ ಯೂಟರ್ನ್ ಕೂಡ
ಪಡೆದಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ ಮೋದಿ ಅವರಿಗೆ ವಿಷದ ಹಾವು ಇದ್ದಂತೆ ಅದ್ರ ಮುಟ್ಟಿದ್ರೆ ಸಾಕು ಹೋಗ್ತಾರೆ ಅನ್ನುವಂತ ಮಾತನ್ನ ಜನರಿಗೆ ಸಂದೇಶವನ್ನು ಕೊಡ್ತಾರೆ. ಇನ್ನೊಂದು ಕಡೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಸಾಕು ಅದನ್ನ ಯೂಟರ್ನ್ ಆಗಿ ಹೇಳ್ತಾರೆ. ಯಾಕಂದ್ರೆ ಬಿಜೆಪಿ ಕೂಡ ಒಂದು ವಿಷದ ಹಾವು ಅಂತ ಹೇಳಿ, ಅಂದ್ರೆ ವ್ಯಕ್ತಿಗತವಾಗಿ ನಾವು ಮಾತಾಡಿಲ್ಲ, ಮೋದಿ ಅವರ ಹೆಸರು ಕೂಡ ತಗೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಇನ್ಫಾರ್ಮೇಶನ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವ್ರ ಬಗ್ಗೆ ಮಾತಾಡುವಾಗ ವಿವಾದಿತವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ, ನೋಡಿದ್ರೆ ಚೆನ್ನಾಗಿರುತ್ತೆ, ಅದು ಮುಟ್ಟಿದ್ರೆ ವಿಷ ಏನು ಅಂತ ಗೊತ್ತಾಗುತ್ತೆ ಅಂತ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನೇ ಈಗ ಚುನಾವಣಾ ಅಸ್ತ್ರವಾಗಿ ಬಿಜೆಪಿ ಅವರು ಯಾವ ತರ ಯೂಸ್ ಮಾಡ್ತಾರೆ, ಮತ್ತೆ ಇದಕ್ಕೆ ಕೌಂಟರ್ ಆಗಿ ಮೋದಿ ಅವರು ಇಲ್ಲಿಗೆ ಬಂದಾಗ ಯಾವ ತರ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದೇ ವಿಷಯವಾಗಿ ಮಾತಾಡೋದಕ್ಕೆ ಬಿಜೆಪಿ ವಕ್ತಾರ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ, ನೋಡಿದ್ರೆ ಚೆನ್ನಾಗೇ ಇರುತ್ತೆ, ಮುಟ್ಟಿದ್ರೆ ವಿಷ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ನರೇಂದ್ರ ಮೋದಿಜಿ ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರು ಹುಲ್ಲನ್ನ ತಿಂದು ಹಾಲನ್ನ ಕೊಡ್ತಕ್ಕಂಥವ್ರು. ಹಸುವಿನೋಪಾದಿಯಲ್ಲಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ಅವರು ಏನೆಲ್ಲ ಕಷ್ಟವನ್ನ ಪಟ್ಟು ಏನೆಲ್ಲ ತೆಗೆದುಕೊಂಡು ಜನತೆಗೆ ಸಮಾಜಕ್ಕೆ ಅಮೃತವನ್ನ ಕೊಡ್ತಾರೆ, ಹಾಲನ್ನ ಕೊಡ್ತಾರೆಯೇ ವಿನಃ ವಿಷವನ್ನ ಕೊಡೋದಿಲ್ಲ ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬಯಸ್ತೇನೆ. ವಿಷದ ಹಾವು ಕಾಂಗ್ರೆಸ್ ಇಡೀ ಸಮಾಜಕ್ಕೆ ಯಾವ ರೀತಿ ಬಡ ಸಮಾಜವನ್ನ, ಶೋಷಿತ ಸಮಾಜವನ್ನ ನೋಡಿದೆ ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು. ಮನೆ ಮನೆಗೆ ಶೌಚಾಲಯ ಕೊಟ್ರು, ಊರುಗಳಿಗೆ ರಸ್ತೆಯನ್ನ ಕೊಟ್ರು, ಮನೆ ಮನೆಗೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಲಸಿಕೆಯನ್ನ ಕೊಟ್ರು. ಆಮೇಲೆ ಸ್ಕೂಲ್ಗಳನ್ನ, ಕಾಲೇಜುಗಳನ್ನ, ಮೆಡಿಕಲ್ ಕಾಲೇಜುಗಳನ್ನ, ವಿಮಾನ ನಿಲ್ದಾಣಗಳನ್ನ, ಏನೆಲ್ಲ ಬೇಕು ಅನುಕೂಲತೆಗಳನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡ್ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ನೀವು ವಿಷದ ಹಾವು ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಷವನ್ನ ತುಂಬಿಕೊಂಡಿದ್ದಾರೆ, ವಿಷವನ್ನ ಕಾರ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆಯನ್ನ ಕೋರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಅಲ್ಲ, ಇದ್ರ ಜೊತೆಗೆ ಅಧಿಕಾರದ ಲಾಲಸೆ ಅವ್ರಿಗೆ ಜಾಸ್ತಿ ಇದೆ. ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾರಲ್ಲ, ಮೋದಿ ಏನ್ ಇಲ್ಲಿ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆನೂ ಮಾಡಿದಾರೆ. ತಪ್ಪೇನಿದೆ ನಾನು ಹೇಳ್ತೇನೆ, ನಾವು ನರೇಂದ್ರ ಮೋದಿಜಿ ಅವರ ಹೆಸರನ್ನ ಹೇಳಿ ಮತವನ್ನ ಕೇಳಿದ್ರೆ ತಪ್ಪೇನು, ಅವ್ರಿಗೆ ಯಾಕೆ ಹೊಟ್ಟೆ ಊರಿ? ಅಲ್ಲ, ಅವ್ರೇನ್ ಇಲ್ಲಿ ಸಿಎಂ ಆಗ್ತಾರಾ ಅಂತ ಕೇಳ್ತಿದಾರೆ ಅವರು, ಖರ್ಗೆ ಅವರು. ಸಿಎಂ ನಮ್ಮ ರಾಷ್ಟ್ರದ ನಾಯಕರು, ನಮ್ಮ ಪ್ರಧಾನಮಂತ್ರಿ, ನಮ್ಮ ಪಾರ್ಟಿಯ ನಾಯಕರು. ಅವರ ನೀವ್ ಇಂದಿರಾ ಗಾಂಧಿ ಹೆಸರು ಹೇಳಲ್ವಾ? ಇವತ್ತು ಲಾಲ್ ಬಹದ್ದೂರ್ ನೆಹರು ಹೆಸರು ಹೇಳ್ತಾ ಇಲ್ವಾ ನೀವು? ಈಗ ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಹೇಳ್ತಾರೆ. ತಿಂದವರೆಲ್ಲ ವಿದೇಶಕ್ಕೆ ಹೋದ್ರು, ಎಲ್ಲಿ ಹಿಡ್ಕೊಂಬಂದ್ರು ಅಂತ ಕೇಳಿದ್ರು. ಮತ್ತೆ ಹಿಂದಿರೋರು ಕಾಂಗ್ರೆಸ್ನವ್ರು ಇಷ್ಟು ವರ್ಷಗಳಿಂದ ತಿಂದು ತೇಗಿರುವಂತ ಸಮಾಜ ಯಾವುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ. ರಮೇಶ್ ಕುಮಾರ್ ಅವ್ರು ಹೇಳಿರೋಂಥದ್ದಕ್ಕೆ ಉತ್ತರ ಕೊಡ್ಬೇಕು ಅಂತ ಕೇಳ್ತೀನಿ ನಾನು. ಸ್ಪೀಕರ್ ರಮೇಶ್ ಅವ್ರು ಹೇಳಿದಾರಲ್ಲ, 4 ಪೀಳಿಗೆ ಕಾಂಗ್ರೆಸ್ಸಿನ 4 ಪೀಳಿಗೆ ಭ್ರಷ್ಟಾಚಾರ ಮಾಡಿದೆ, ತಿಂದು ತೇಗಿದೆ. ಹಾಗಾಗಿ ನಾವು ಕಾಂಗ್ರೆಸ್ ಸಹಾಯ ಮಾಡೋಣ ಅಂತ ಹೇಳಿದ್ರಲ್ಲ ರಮೇಶ್ ಕುಮಾರ್ ಅವರು, ಇದು ಉತ್ತರ ಕೊಡ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಫಸ್ಟ್. ಮತ್ ಕಾಂಗ್ರೆಸ್ ಅವ್ರು 70 ವರ್ಷದ ಬಗ್ಗೆ ನೀವು ಕೇಳಿದ್ರಿ, ಖರ್ಗೆ ಅವರು ಅದಕ್ಕೂ ಉತ್ತರ ಕೊಟ್ಟಿದ್ರು. 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಕೇಳ್ತಾರಲ್ಲ, ನಾವೇನು ಮಾಡಿಲ್ಲ ಅಂದ್ರೆ ಇವ್ರು ಹೆಂಗ್ ಅಧಿಕಾರಕ್ಕೆ ಬರ್ತಿದ್ರು ಅಂತಾನು ಕೇಳಿದಾರೆ. ಹೇಳ್ತೀನಿ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ 100 ರೂಪಾಯಿ ಬಿಡುಗಡೆ ಮಾಡಿದ್ರೆ 85 ರೂಪಾಯಿ ಸೋರಿ ಹೋಗುತ್ತೆ, ಭ್ರಷ್ಟಾಚಾರ ಆಗುತ್ತೆ. 15 ಪೈಸೆ ಮಾತ್ರ, 15 ರೂಪಾಯಿ ಮಾತ್ರ ಕೊನೆ ವ್ಯಕ್ತಿ ತಲುಪುತ್ತೆ. ಈಗ ನರೇಂದ್ರ ಮೋದಿಜಿ ಅವರು 100 ಕೋಟಿ ಬಿಡುಗಡೆ ಮಾಡಿದ್ರೆ ರೈತರ ಅಕೌಂಟ್ಗೆ 100 ಕೋಟಿನೇ ಸಂದಾಯ ಆಗ್ತಾ ಇದೆ. 1 ಪೈಸೆ ಕರಪ್ಷನ್ ಇಲ್ಲ. ಇದ್ರ ಬಗ್ಗೆ ಮಾತ್ರ ಉತ್ತರ ಕೊಡ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಓಕೆ ಫೈನ್, ಇದಕ್ಕೆ ನರೇಂದ್ರ ಮೋದಿ ಅವರು ಉತ್ತರ ಏನ್ ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಏನಾದರೂ ತಪ್ಪು ತಿಳ್ಕೊಂಡ್ರಿ, ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷಯ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ.
ಇಲ್ಲ ಇದು ವಿಷಯ ಅದಾನೋ ಎಲ್ಲೋ ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡ್ಬೇಕು ಈಗ ದೇಶಕ್ಕಾಗಿ. ಆಯ್ತು, ಒಂದ್ ಸಾರಿ 2 ಸಾರಿ ಹೋಯ್ತು, ಆದ್ರೆ ಈಗ ಕರ್ನಾಟಕದಲ್ಲಿ ಮಾತ್ರ ನೀವು ಹೇಳ್ಬೇಕು, ನಾವು ಕನ್ನಡಿಗರು, ನಾವು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಳಗ್ಗೆ ಡಿಜಿಟಲ್ ಸಂವಾದದಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಕಾಂಗ್ರೆಸ್ನ ಉಚಿತ ಭರವಸೆ ಬಗ್ಗೆ ಟೀಕೆ ಮಾಡಿದ್ರು. ಕಾಂಗ್ರೆಸ್ನ ಗ್ಯಾರಂಟಿಗೆ ವಾರಂಟಿನೇ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಟಕ್ಕರ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿವಾದಿತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೋದಿ ಅಂದ್ರೆ ವಿಷದ ಸರ್ಪ ಅಂತ ಹೇಳಿದ್ದಾರೆ. ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತೆ ನೀವೇನಾದ್ರೂ हिमाचल के लोग अभी अभी चुनाव हुआ है ना, 1 साल हो गया, हिमाचल के लोग आज तक कांग्रेस की गारंटी पूरी होने का इंतजार कर रहे हैं. वादे किया कुछ नहीं. राजस्थान के लोग भी कांग्रेस की गारंटी पर आज आंदोलन कर रहे. भाई क्या हुआ, सरकार का 4 साल बीत चुका, अभी तक गारंटी ही रह गई. कांग्रेस मतलब झूठ की गारंटी, कांग्रेस मतलब भ्रष्टाचार की गारंटी, कांग्रेस मतलब भाई भतीजावाद की गारंटी. कांग्रेस अब उस स्थिति में है जब वो ना कोई सच्ची गारंटी दे सकती है, और आपको तो मालूम है मेरे नौजवान दोस्तों, कांग्रेस की वारंटी तो बहुत पहले ही एक्सपायर हो चुकी है. जिसकी वारंटी एक्सपायर हो चुकी है उसकी गारंटी का मतलब क्या है जी? आइए देखते हैं. अब हमें और भी कुछ सवाल आ रहे हैं. देखिए, 5वें हमारे कार्यकर्ता मुझे सवाल पूछ रहे हैं. श्री DR योगेश जी हैं, वो तो बेंगलुरु से है, और उनका सवाल है कि सरकार बनने के बाद हम आने वाले 5 साल में कर्नाटका को कहां देख सकते हैं? ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತೆ ನೀವೇನಾದ್ರೂ ತಪ್ಪು ತಿಳ್ಕೊಂಡ್ರಿ. ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷಯ ಅದ ಇಲ್ಲ ನೋಡೋಣ ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷಯ ಅದಾನೋ ಎಲ್ಲೋ ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡ್ಬೇಕು ಈಗ ದೇಶಕ್ಕಾಗಿ. ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಇದು ಕಾಂಗ್ರೆಸ್ನ ಉಚಿತ ಭರವಸೆ ಬಗ್ಗೆ ನರೇಂದ್ರ ಮೋದಿ ಅವರು ಬೆಳಿಗ್ಗೆ ಮಾಡಿದಂತ ಟೀಕೆಗೆ ಮಾತಾಡುವಂತ ಭರದಲ್ಲಿ, ನರೇಂದ್ರ ಮೋದಿಯನ್ನ ಟೀಕಿಸುವಂತ ಭರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಈಗ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಇದಕ್ಕೆ ಬಿಜೆಪಿ ನಾಯಕರು ಆಲ್ರೆಡಿ ಮುಗಿ ಬೀಳ್ತಾ ಇದ್ದಾರೆ. ಖುದ್ದಾಗಿ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅನ್ನೋ ಕುತೂಹಲ. ಕಾರಣ ಈಗ ಕಾಂಗ್ರೆಸ್ ಉಚಿತ ಭರವಸೆಗಳನ್ನ ಕೊಟ್ಟಿದೆ. ಈ ತರ ಮಾಡೋದ್ರಿಂದ ಹಲವಾರು ರಾಜ್ಯಗಳಲ್ಲಿ ಸಾಲದ ಹೊರೆಯನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಉಚಿತ ಭರವಸೆಯನ್ನ ಕೊಡ್ತಾರೆ, ಅಧಿಕಾರಕ್ಕೆ ಬಂದ್ರು ಅದನ್ನ ಈಡೇರಿಸೋದಿಲ್ಲ ಅಂತೇಳಿ ರಾಜಸ್ಥಾನದ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರು. ಸೊ ಈಗ ಉಚಿತ ಭರವಸೆಗೆ ಅದಕ್ಕೊಂದು ಗ್ಯಾರಂಟಿ ಅಂತ ಏನ್ ಹೇಳ್ತಿದ್ದಾರೆ, ವಾರಂಟಿನೇ ಇಲ್ಲ ಅಂತ ನರೇಂದ್ರ ಮೋದಿ ಅವರು ಬೆಳಿಗ್ಗೆ ಕಾರ್ಯಕರ್ತರ ಜೊತೆ ಮಾತಾಡುವಾಗ ಡಿಜಿಟಲ್ ಸಂವಾದದಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿ ಅಂದ್ರೆ ವಿಷದ ಹಾವಿದ್ದಂಗೆ, ನೋಡಕ್ ಚೆನ್ನಾಗೇ ಇರುತ್ತೆ, ಸ್ವಲ್ಪ ನೆಕ್ ನೋಡೋಣ ಅಂತ ಏನಾದ್ರು ಹೋಗ್ಬಿಟ್ರೆ ನೀವು ಮಲ್ಕೊಂಡ್ಬಿಡ್ತೀರಾ, ನೀವು ಅಷ್ಟ್ರ ಮಟ್ಟಿಗೆ ವಿಷ ಏರ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈಗ ಇದೇ ಅಸ್ತ್ರವನ್ನ ಬಿಜೆಪಿ ನಾಯಕರು ಯಾವ ತರ ಬಳಕೆ ಮಾಡ್ಕೊಳ್ತಾರೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೆ, 2019ರಲ್ಲಿ ಕೋಲಾರದಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮೋದಿ ಸರ್ನೇಮ್ ಬಗ್ಗೆ ಮಾತಾಡುವಾಗ ವಿವಾದಿತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮತ್ತೆ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ
ಬಸವರಾಜ ಬೊಮ್ಮಾಯಿ ಭ್ರಷ್ಟ ಸಿಎಂ ಅಂತ ಹೇಳೋಕ್ ಹೋಗಿ ಆ ಸಮುದಾಯವನ್ನ ಟೀಕಿಸಿದ್ರಲ್ಲ, ಅದಾದ್ಮೇಲೆ ಇಲ್ಲ ನನ್ನ ಸ್ಟೇಟ್ಮೆಂಟ್ ಉಲ್ಟಾ ಆಗಿದೆ, ತಿರುಚಲಾಗಿದೆ ಅಂತ ಹೇಳಿದ್ರು ಕೂಡ ಕಾನೂನು ಅಸ್ತ್ರದ ಪ್ರಯೋಗಕ್ಕೆ ಬಿಜೆಪಿಯವರು ಮುಂದಾಗಿದ್ರು. ಮುಂದಿನ ಹಂತಕ್ಕೆ ಅದು ಯಾವಾಗ ತಗೊಂಡು ಹೋಗ್ತಾರೆ, ಯಾವ ತರ ಕಾನೂನು ಅಸ್ತ್ರವನ್ನ ಬಳಕೆ ಮಾಡ್ತಾರೆ ನೋಡಬೇಕು. ಬಟ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ಗೆ ಮತ್ತೆ ಕಾನೂನು ಅಸ್ತ್ರವನ್ನ ಏನಾದ್ರೂ ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಯೋಚನೆಯನ್ನ ಮಾಡುತ್ತಾ, ಸಿದ್ಧತೆಗಳನ್ನ ನಡೆಸುತ್ತಾ ಅನ್ನುವಂತ ಕುತೂಹಲ. ಮತ್ತೆ ಇವರಿಬ್ಬರ ಮಧ್ಯನೂ ಅಷ್ಟೇ, ಅಂದ್ರೆ ನರೇಂದ್ರ ಮೋದಿ ಅವರು ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನ ತಗೊಂಡು ಪ್ರತಿ ಬಾರಿ ಟೀಕೆ ಮಾಡ್ತಲೇ ಇರ್ತಾರೆ. ಖುದ್ದಾಗಿ ಕಲಬುರಗಿಗೆಲ್ಲ ಬಂದಾಗ ನೋಡಿ, AICC ಅಧ್ಯಕ್ಷರ ಊರಿಗೆ ನಾವು ಇಷ್ಟೆಲ್ಲ ಅಭಿವೃದ್ಧಿಯನ್ನ ಮಾಡಿದೀವಿ, ಅವ್ರು ಖುದ್ದಾಗಿ ಏನ್ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತೆಲ್ಲ ಅದೇ ನೆಲದಲ್ಲಿ ನಿಂತು ಪ್ರಶ್ನೆಯನ್ನ ಮಾಡಿದ್ದು ಇದೆ. ಸೊ ಈಗ ಮತ್ತೊಮ್ಮೆ ಅವರು ರಾಜ್ಯಕ್ಕೆ ಬರ್ತಾರಲ್ಲ ಚುನಾವಣಾ ಪ್ರಚಾರಕ್ಕೆ, ರ್ಯಾಲಿಯನ್ನ ಮಾಡೋದಕ್ಕೆ, ಆ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ಗೆ ಖಂಡಿತವಾಗ್ಲೂ ಉತ್ತರವನ್ನ ಕೊಡುವಂತ ಸಾಧ್ಯತೆಗಳಿದೆ. ಅದರಲ್ಲೂ ವಿಷದ ಹಾವು ಅಂತ ಹೇಳಿರೋದ್ರಿಂದ ಸೊ ಇದಕ್ಕೆ ಯಾವ ತರ ಒಂದು ಕೌಂಟರ್ ಅಟ್ಯಾಕ್ ಅನ್ನ ನರೇಂದ್ರ ಮೋದಿ ಅವರು ಮಾಡಬಹುದು ಖರ್ಗೆ ಹೆಸರು ತೆಗೆದು ಅನ್ನುವಂತ ಕುತೂಹಲ ಇದೆ. ಅಂತೂ ಚುನಾವಣೆ ಸಂದರ್ಭದಲ್ಲಿ ಮಾತನಾಡುವಂತ ಭರದಲ್ಲಿ ನಾಯಕರು ಕೊಡುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಕೆಲವೊಂದ್ಸತಿ ಈ ಎಲುಬಿಲ್ಲದ ನಾಲಿಗೆ ಅಂತಾರಲ್ಲ, ಮೂಳೆ ಇಲ್ಲ ನಾಲ್ಗೆಲಿ ಅಂತ ಹೇಳಿ ಏನೇನೋ ಮಾತಾಡಕ್ ಹೋಗ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಹೌದು, ಚುನಾವಣೆ ಸಂದರ್ಭದಲ್ಲಿ ಮತದಾರರನ್ನ ಓಲೈಕೆ ಮಾಡಬೇಕು, ಮತ್ತೆ ಆಡಳಿತಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ರಣತಂತ್ರಗಳನ್ನ ಮಾಡೋದು ಅದು ರಾಜಕೀಯ ಸ್ಟ್ರಾಟಜಿ ಆಗುತ್ತೆ. ಆದ್ರೆ ಈ ತರ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾರೆ. ಜನಸಾಮಾನ್ಯರು ಇದ್ರ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡ್ತಾರೆ, ಇಲ್ಲ ಅಂತಲ್ಲ. ಅಂದ್ರೆ ಪ್ರತಿ ಬಾರಿ ಪ್ರಧಾನಿಯವರನ್ನ ಟೀಕೆ ಮಾಡಿದಾಗ ಹುದ್ದೆಗಾದ್ರೂ ಒಂದು ಬೆಲೆ ಕೊಡಿ ಅಂತ ಬಿಜೆಪಿಯವರು ಪದೇ ಪದೇ ಹೇಳ್ತಲೇ ಇರ್ತಾರೆ. ಅಂದ್ರೆ ಕಾಂಗ್ರೆಸ್ ಪ್ರಧಾನಿಗಳನ್ನ ಟೀಕೆ ಮಾಡಿದಾಗ್ಲೂ ಕೂಡ ಅವರು ಅದನ್ನೇ ಹೇಳೋದು, ಅಂದ್ರೆ ಆ ಹುದ್ದೆಗೊಂದು ಗೌರವ ಅಂತ ಇರುತ್ತೆ. ಸೊ ಹಾಗಾಗಿ ನೀವು ವ್ಯಕ್ತಿ ಬಗ್ಗೆ ಮಾತಾಡುವಾಗ ಆ ಸ್ಥಾನದ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಕ್ತಾರೆ ಆಗಿರುವಂತ ತೇಜಸ್ವಿನಿ ಗೌಡ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತೇಜಸ್ವಿನಿ ಅವರೇ, ಈಗ ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ಮಾತಾಡುವಾಗ ಅದಕ್ಕೆ ವಾರಂಟಿ ಇಲ್ಲ ಅಂತ ಹೇಳಿದಕ್ಕೆ ಖರ್ಗೆ ಅವರು ಮೋದಿ ಅಂತಂದ್ರೆ ನೋಡಕ್ ಚೆನ್ನಾಗೇ ಇರುತ್ತೆ, ಆದ್ರೆ ಮುಟ್ಟಿದ್ರೆ ನೆಕ್ಕಿದ್ರೆ ವಿಷ ಇಷ್ಟು ಗೊತ್ತಾಗುತ್ತೆ, ಮಲ್ಕೊಂಡ್ಬಿಡ್ತೀರಾ ಅಂತ ಹೇಳಿದ್ದಾರೆ. ಇದು ಬಹಳ ದುರದೃಷ್ಟಕರ. ನನಗೆ ಯಾಕೆ ಕಾಂಗ್ರೆಸ್ ಇಷ್ಟು ವಿಚಲಿತರಾಗ್ತಾರೆ ಅಂತ ಅಚ್ಚರಿ ಆಗ್ತಾ ಇದೆ. ಒಂದು ಟಾಲೆಸ್ಟ್ ಲೀಡರು ಕರ್ನಾಟಕದವರು ಖರ್ಗೆಜಿ ಅವರು, ಮತ್ತೊಂದು ಕಾಂಗ್ರೆಸ್ನ ಅಖಿಲ ಭಾರತ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಎರಡನೇದು ಮೋದಿಜಿ ಅಡ್ರೆಸ್ ಮಾಡಿರೋದು ಬಿಜೆಪಿ ವರ್ಕರ್ಸ್ಗೆ ಮನ್ ಕಿ ಬಾತ್ ಅಲ್ಲಿ. ಅವ್ರು ಇನ್ನೂ ಕರ್ನಾಟಕಕ್ಕೆ ಬಂದೇ ಇಲ್ಲ, ಅಥವಾ ಅವರು ವೋಟರ್ಸ್ಗೆ ಅಡ್ರೆಸ್ ಮಾಡಿಲ್ಲ, ಅಥವಾ ಮೇ ಬಿ ಅವರಿಗೆ ಕಾಂಗ್ರೆಸ್ ವರ್ಕರ್ಸ್ಗೂ ಕೂಡ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರು ಚುನಾವಣೆಯನ್ನ ಹೇಗ್ ಮಾಡಬೇಕು ಅಂತ ತನ್ನ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದಂತ ವೈಖರಿ ಮತ್ತು ಇನ್ವಾಲ್ವ್ಮೆಂಟ್ ನಿಂದ ಅವರು ತುಂಬಾ ವಿಚಲಿತರಾಗಿದ್ದಾರೆ, ಡಿಮಾರಲೈಸ್ ಆಗಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ನಂಬರ್ 1, ಇದಿನ್ನು ಟ್ರೇಲರ್ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೇ, ಪಿಕ್ಚರ್ ಇನ್ನು ಬರೋದಿದೆ. ಇನ್ನು ನನ್ ಪ್ರೈಮ್ ಮಿನಿಸ್ಟರ್ ಕರ್ನಾಟಕಕ್ಕೆ ಹೆಜ್ಜೆನೇ ಇಟ್ಟಿಲ್ಲ. ಆಮೇಲೆ ಇದೇನು ಹೊಸ್ತಲ್ಲ ಬಿಡಿ. ಅವರಿಗೆ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ನ ಈ ರೀತಿ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಇದು ಅವರ ಅಧೈರ್ಯವನ್ನ ಮತ್ತೆ ಅವರ ಒಂದು ಎದೆಗೊಂದಿರೋದನ್ನ ತೋರಿಸ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಅವರು ಹೇಳಿದ್ರು ನರಹಂತಕ ಅಂತ ಕರೆದಿದ್ರು. ಈಗ ನೋಡಿ ಅವರು ರಾಹುಲ್ ಗಾಂಧಿ ಅವರು ಇರ್ಲಿ, ಅಬ್ಯೂಸಿವ್ ಪಾಲಿಟಿಕ್ಸ್, ಅಬ್ಯೂಸ್ ಯಾವಾಗ ಬರುತ್ತೆ? ಬಿಜೆಪಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಬಿಜೆಪಿಯ ಮಹಾನ್ ನಾಯಕರಾಗಿರ್ತಕ್ಕಂಥ ಮೋದಿ ಅವರು ಬಿಜೆಪಿ ವರ್ಕರ್ಸ್ಗೆ ಅಡ್ರೆಸ್ ಮಾಡಿದ್ರೆ ಇವ್ರಿಗೂ ಅದಕ್ಕೂ ಏನ್ ಸಂಬಂಧ? ನೀವ್ ಹೇಳಿ, ನೀವ್ ಯಾವ ರೀತಿ ಗ್ಯಾರಂಟಿ ಕೊಡ್ತೀರಾ? ನೀವು ಒಪ್ಪಿಸ್ಬೇಕಾಗಿರೋದು ನಿಮ್ಮನ್ನ ಫಾಲೋ ಮಾಡೋ ಜನರಿಗೆ. ಸೊ ಅವರು ಸಂಪೂರ್ಣ ಎದೆಗುಂದಿದ್ದಾರೆ, ವಿಚಲಿತರಾಗಿದ್ದಾರೆ, ಡಿಮಾರಲೈಸ್ ಆಗಿದ್ದಾರೆ. ಅದಕ್ಕೆ ಅವರು ಒಂದು ರೀತಿಯ ಒಂದು ಸಮಚಿತ್ತವನ್ನ ಕಳ್ಕೊಂಡು ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪಾರ್ಟ್ 2, ಅವರು ಯಾವಾಗ್ಲೂ ಹಿಂದೂ ವಿರೋಧಿಗಳೇ. ನಮ್ಮ ಅಸ್ಮಿತೆ, ನಮ್ಮ ಆಸ್ತೆ. ಈಗ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಗಾಡ್ ಆಫ್ ಕ್ರಿಕೆಟ್ ಯಾರು ನಮ್ಮ ಸಚಿನ್ ತೆಂಡೂಲ್ಕರ್ ಕೂಡ ಬರ್ತಾರೆ. ನಾಗದೇವರನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ನಾಗದೇವರು ಶಿವನ ಕೊರಳಲ್ಲಿರುವ ವಾಸುಕಿ, ನಾಗದೇವರು ವಿಷ್ಣುವಿನ ಆದಿಶೇಷ. ಇಡೀ ಭೂಮಂಡಲ ನಿಂತಿರ್ತಕ್ಕಂಥದ್ದು ಒಂದು ಸಮುದ್ರ ಮಂಥನದಲ್ಲಿ. ಇವ್ರಿಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಕಾಂಗ್ರೆಸ್ಗೆ ಏನಿದ್ರು ಅಪೀಸ್ಮೆಂಟ್, ಕಾಂಗ್ರೆಸ್ಗೆ ಹಿಂದೂಗಳು, ಕಾಂಗ್ರೆಸ್ಗೆ ಭಾರತೀಯತೆ, ಕಾಂಗ್ರೆಸ್ಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸನಾತನ ಧರ್ಮ ಏನ್ ಕಂಡ್ರು ಅವ್ರಿಗೆ ಆಗಲ್ಲ.
ಅದಕ್ಕೆ ನಾಗದೇವರು ಪಾಪ ಅದಾಗದ ಏನು ಮಾಡಕ್ ಹೋಗಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಕುಕ್ಕಕ್ ಹೋದ್ರೆ ಕಚ್ಚುತ್ತಷ್ಟೇ ವಾಪಸ್ಸು. ಈ ಭಯೋತ್ಪಾದಕರಿಗೆ, ಮತಾಂತರವಾದಿಗಳಿಗೆ, ಗೋಹತ್ಯೆ ಮಾಡುವವರಿಗೆ, ಆಮೇಲೆ ಸಮಾಜಘಾತುಕ ಶಕ್ತಿಗಳಿಗೆ ಮೋದಿ ಅವ್ರನ್ನ ಕಂಡ್ರೆ ಹಾವು ಕಂಡಷ್ಟು ಭಯ ಆಗತ್ತೇನೋ ಆಗ್ಬೇಕು ನನ್ಗನ್ಸೋ ಪ್ರಕಾರ. ಅದರ್ವೈಸ್ ಮೋದಿಜಿ ಒಬ್ಬ ಅತ್ಯಂತ ನಮ್ರತೆ ಇರುವಂತಹ, ತುಂಬಾ ಮೃದು ಸ್ವಭಾವದ ಒಬ್ಬ ರಾಷ್ಟ್ರ ಸೇವಕರು. ಸೊ ಮೇ ಬಿ ನಾನು ಇವತ್ತು ಹೇಳ್ತೀನಿ, ಈ ಮೋದಿಯವರನ್ನ ಅಟ್ಯಾಕ್ ಮಾಡಿದ್ರಿಂದಾಗಿ ಅತಿ ಹೆಚ್ಚು ಕಾಂಗ್ರೆಸ್ ವರ್ಕರ್ಸ್ ಬಿಜೆಪಿಗೆ ಬರ್ತಾರೆ. ಇದರಿಂದ ನನಗೆ ಅನ್ನಿಸ್ತಾ ಇದೆ ಇವರು ರಿಯಾಕ್ಟ್ ಮಾಡಿರೋ ರೀತಿ. ನೋಡೋಣ ಮುಂದಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ, ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ ಗೌಡ ಅವರೇ, ನ್ಯೂಸ್ 8ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ನರೇಂದ್ರ ಮೋದಿ ವಿಷದ ಹಾವಿದ್ದಂಗೆ ಅಂತ ಹೇಳಿ ಖರ್ಗೆ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಯೂ ಟರ್ನ್ ಹೊಡೆದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಾವಿದ್ದಂಗೆ ಅಂತ ನಾನು ಹೇಳಿದ್ದು, ನೆಕ್ ನೋಡ್ತೀನಿ ಅಂತಂದ್ರೆ ನೀವು ಸಾಯ್ತೀರಾ ಅಂತ ನಾನು ಹೇಳಿದ್ದೀನಿ. ಪ್ರಧಾನಿ ಮೋದಿ ಅವ್ರ ಬಗ್ಗೆ ನಾನೆಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದು ಓವರ್ ಆಲ್ ಬಿಜೆಪಿ ಪಕ್ಷಕ್ಕೆ ನಾನು ಹೇಳಿರೋದು ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈಗ ತಾನೇ ಬಿಜೆಪಿ ಅವರೆಲ್ಲ ಮಾತಾಡ್ತಾ ಅದನ್ನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದ್ರು, ಇದಕ್ಕೆ ತಕ್ಕ ಉತ್ತರವನ್ನ ಜನ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ನರೇಂದ್ರ ಮೋದಿ ವಿಷದ ಹಾವಿದ್ದಂಗೆ ಅಂತ ಹೇಳದಂತ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಮೋದಿ ಅವರನ್ನ ಗುರಿಯಾಗಿಸ್ಕೊಂಡು ಹೇಳಿರೋದಲ್ಲ ಇದು, ನಾನು ಮೋದಿ ಅವ್ರ ಬಗ್ಗೆನೇ ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದೆ. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಾ ಹೇಳಿದ ಮೊದಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ, ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಈಸ್ ಸರ್ಟನ್. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಏನು ಹೇಳ್ದೆ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದೆ. ಅವ್ರಿಗೆ ಹೇಳಿಲ್ಲ, ಯಾಕಂದ್ರೆ ನಾ ಹೇಳಿದ ಮೊದಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದು ಇಲ್ಲ, ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯಿಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷಯದಂಗಿದೆ. ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಈಸ್ ಸರ್ಟನ್. ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪ ಅಂತಂದ್ರೆ ಹಾವು ಇದ್ದಂಗೆ, ಅದಕ್ಕೆ ನೀವು ಹಿಂಗ ಸ್ವಲ್ಪ ಈಗ ನಾನು ಹೇಳೇ ಇಲ್ಲ ಹಾಗೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ಬಿಜೆಪಿ ಸಿದ್ಧಾಂತದ ಬಗ್ಗೆ ಹೇಳಿದ್ದು, ನೀವು ಬಿಜೆಪಿಯನ್ನ ನೋಡೋಕ್ ಚೆನ್ನಾಗೇ ಇರುತ್ತೆ, ಅಕಸ್ಮಾತ್ ಅದನ್ನ ನೆಕ್ ನೋಡ್ತೀನಿ ಅಂತ ಹೇಳಿದ್ರೆ ಆ ಸಿದ್ಧಾಂತಗಳನ್ನ ಒಪ್ಕೊಳಕ್ ಹೋದ್ರೆ ಅದೊಂಥರ ವಿಷದ ಹಾವಿದ್ದಂಗೆ, ನೀವು ಸಾಯ್ತೀರಾ ಅಂತ ನಾನು ಹಂಗೆ ಹೇಳಿದ್ದು. ನರೇಂದ್ರ ಮೋದಿ ಅವ್ರ ಬಗ್ಗೆ ನಾನು ಟೀಕೆನೇ ಮಾಡಿಲ್ಲ, ಅವರು ವಿಷ ಸರ್ಪ ಅಂತ ನಾನು ಹೇಳೇ ಇಲ್ಲ ಅಂತ ಹೇಳಿ ಖರ್ಗೆ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಈಗ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ನಿಮಿಷಗಳಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಖರ್ಗೆ ಅವರಿಗೆ ಮನವರಿಕೆ ಆಯ್ತಾ ಈ ತರ ಮಾತಾಡಬಾರ್ದಾಗಿತ್ತು, ಅಥವಾ ಕಾನೂನು ಸಮರವನ್ನೇನಾದ್ರೂ ನಾನು ಫೇಸ್ ಮಾಡಬೇಕು ಅಂತ ಏನಾದ್ರೂ ಭಯಗೊಂಡ್ರ ಗೊತ್ತಿಲ್ಲ. ಆದ್ರೆ ನಾನು ನರೇಂದ್ರ ಮೋದಿಗೆ ವಿಷ ಸರ್ಪ ಅಂದಿದ್ದಲ್ಲ, ಬಿಜೆಪಿಗೆ ಅಂತ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಇನ್ನು ಮೋದಿ ವಿಷ ಸರ್ಪ ಅಂತ ಹೇಳಿದಂತ ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ರಾಷ್ಟ್ರ ದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಸ್ವಾಸ್ಥ್ಯವನ್ನ ಯಾರು ಕೆಡಿಸ್ತಾರೆ ಅಂತವರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಮಾತಾಡಿನೇ ಈ ಹಂತಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅವರು. ಪಾಪ ಅವರಿಗೆ ಅಧಿಕಾರದ ಅಮಲು ಇನ್ನೂ ಕೂಡ ಇಳಿದಿಲ್ಲ, ಅಧಿಕಾರದ ದರ್ಪದಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ವಿಷ ಸರ್ಪ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ ಕೊಟ್ಟಂತ ಕೆಲವೇ ನಿಮಿಷದಲ್ಲಿ ನಾನು ಹಂಗಂದಿಲ್ಲ ಬಿಜೆಪಿಗೆ ಅಂತ ಹೇಳಿದ್ರು ಕೂಡ ಈಗ ಬಿಜೆಪಿ ಅವರು ಸುಮ್ಮನಿರ್ತಾರ? ಒಂದು ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಅವರಿಗೆ ಟೀಕೆ ಮಾಡಿದ್ದಾರೆ. ಮಾತಾಡಿ ಈ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಪಾಪ ಅವರಿಗೆ ಅಧಿಕಾರದ ಅಮಲ್ ಇದೆಯಲ್ಲ ಅದು ಇನ್ನೂ ಇಳಿದಿಲ್ಲ, ಅಧಿಕಾರದ ದರ್ಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.